ನಮಸ್ಕಾರ. ಸಾಕ್ಷಾತ್ ಶನಿದೇವ ಕನಸಿನಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬಂದರೆ ಖಂಡಿತವಾಗ್ಲೂ 100% ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿದೇವ ಅಂತಂದ್ರೇ ಇಲ್ಲಿ ಕರ್ಮದಾತ ಅಂತ ಹೇಳ್ತೀವಿ ನೋಡ್ರಿ. ಎಸ್ಪೆಷಲಿ ಈ ಅಷ್ಟಮ ಶನಿಕಾಟ ನಡೆಯುವವರಿಗೆ, 7.5 ವರ್ಷ ಶನಿಕಾಟ ನಡೆಯುವವರಿಗೆ, ಎಸ್ಪೆಷಲಿ ಕನಸಿನಲ್ಲಿ ಶನಿದೇವ ಬಂದು ಆಶೀರ್ವಾದ ಮಾಡಿದರು ಅಂತಂದರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಕಷ್ಟಗಳು ಬಗೆಹರಿಯುತ್ತೆ. ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಚೇತರಿಕೆ ಹೊಂದುತ್ತೀರಾ. ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪಗಳಿರ್ಬೋದು, ಕುಟುಂಬ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಚೇತರಿಕೆ ಬಂದೇ ಬರುತ್ತೆ. ನಿವಾರಣೆಗಳು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಯಾವಾಗ ಅಂತಂದರೆ ಈಗ ನೋಡಿ, ಈಗ 7.5 ವರ್ಷ ಶನಿಕಾಟ ಆಲ್ರೆಡಿ ಕುಂಭರಾಶಿಯವ್ರಿಗೂ ಸ್ಟಾರ್ಟ್ ಆಗಿದೆ. ಮೀನರಾಶಿಯವ್ರಿಗೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ನೆಕ್ಸ್ಟು ಮೇಷರಾಶಿಯವರಿಗೆ ಸ್ಟಾರ್ಟ್ ಆಗುತ್ತೆ. 29 ಮಾರ್ಚ್ 2025 ಪ್ರಾರಂಭ ಆಗುತ್ತೆ. ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿಕಾಟ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಈ ಎಸ್ಪೆಷಲಿ ಈ ವೃಷಭ ರಾಶಿಯವರಿಗೆ ಶನಿ ಲಾಭಸ್ಥಾನಕ್ಕೆ ಬರ್ತಾನೆ ಗೋಚಾರದಲ್ಲಿ. ಎಕ್ಸಲೆಂಟ್ ಪ್ರಾಪ್ತಿ. ಎಸ್ಪೆಷಲಿ ವೃಷಭರಾಶಿ ಕೃತಿಕಾ, ವೃಷಭರಾಶಿ ರೋಹಿಣಿ, ವೃಷಭರಾಶಿ ಮೃಗಶಿರ ನಕ್ಷತ್ರದವರಿಗೆ ಎಕ್ಸಲೆಂಟು. ಇನ್ನು ಎಸ್ಪೆಷಲಿ ಈ ಸಿಂಹ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಮೀನ ರಾಶಿಯವರಿಗೆ, ಮೇಷ ರಾಶಿಯವರಿಗೆ ಶನಿದೇವ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡಿದರು ಅಂದರೆ ಖಂಡಿತವಾಗ್ಲೂ ನಿಮಗೆ ಜಯಪ್ರಾಪ್ತಿ, ಲಾಭ ಪ್ರಾಪ್ತಿ, ಮಹಾಸಂಪತ್ತು ಪ್ರಾಪ್ತಿ, ಕಷ್ಟಗಳೆಲ್ಲ ಕರಿಗೆ ನೀರಾಗ್ಬಿಡುತ್ತೆ. ಏಕೆಂದರೆ ಶನಿದೇವನ ಆಶೀರ್ವಾದ ಪಡಿಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಈ ನಿಮ್ಮದೇನಾದರೂ ಈ ಮೇಷ ಲಗ್ನ ಆಗಿಬಿಟ್ಟು ಶನಿ ದಶಮಾಧಿಪತಿ ಬಂದು ಲಾಭಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದು, ಅಥವಾ ಧನುರ್ ಲಗ್ನ ಆಗಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಶನಿ ಲಾಭಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಇದ್ದು ಇದರದ್ದು ದಶಾ ಏನಾದರೂ ನಡೀತಿದ್ರೆ, ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಿದ್ರೆ ಶನಿದೇವ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡಿದರು ಅಂದರೆ ಎಲ್ಲೋ ಹೊರಟೋಗ್ತೀರ ನೀವು, ಎಲ್ಲೋ ಹೊರಟೋಗ್ತೀರ. ಯಾಕಂದರೆ ಲಾಭಸ್ಥಾನ ಅಷ್ಟೈಶ್ವರ್ಯ ಕೊಟ್ಬಿಡ್ತಾನೆ. ಉದ್ಯೋಗ ಇಲ್ದರಿಗೆ ಜಾಬ್ಗಳು ಸಿಗುತ್ತೆ. ಮದುವೆ ಆಗದಿಲ್ದರಿಗೆ ಮದುವೆ, ಎಸ್ಪೆಷಲಿ ಬಿಸ್ನೆಸ್ ವ್ಯಾಪಾರ ಮಾಡುವವರಿಗೆ ಎಕ್ಸಲೆಂಟು. ಶನಿ ಪ್ಲೇಸ್ಮೆಂಟು 11ನೇ ಮನೆಯಲ್ಲಿ, ಈಗ ನಾನು ಹೇಳಿರೋ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಾಗ ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿರೋರಿಗೆ, IT BT ಸೆಕ್ಟರ್ಸ್ಗಳಲ್ಲಿರೋರಿಗೆ ಪ್ಲೇಸ್ಮೆಂಟ್ ಅಲ್ಲಿ ಕೂತ್ಕೊಂತು ಅಂತಂದರೆ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಜಾಬು, ಇಂಕ್ರಿಮೆಂಟು, ಪ್ರಮೋಷನ್ನು, HR ಗಳೇ ಆಗಿಬಿಡ್ತಾರೆ. CEO ಇಂದ ಒಳ್ಳೆ ಅವರಿಗೆ ಬೆನಿಫಿಟ್ಸ್ಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಉದ್ಯೋಗ ಇಲ್ದರಿಗೆ ಉದ್ಯೋಗಗಳು ಸಿಗೋದು, ಮದುವೆ ಆಗೋದು, ಎಸ್ಪೆಷಲಿ ಬಿಸ್ನೆಸ್. ಇನ್ನೇನ್ರಿ ಬೇಕು ಮನುಷ್ಯನಿಗೆ? ಆರೋಗ್ಯ, ದುಡ್ಡು ಇವೆರಡೇ ಅಲ್ವೇನ್ರಿ ಮುಖ್ಯ? ಅದನ್ನೇ ಹೇಳ್ತಾ ಇರ್ತೀನಿ. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಇವೆರಡು ಕೊಟ್ಬಿಟ್ಟ ಅಂತಂದರೆ ಮನುಷ್ಯನಿಗೆ ಇನ್ನೇನು ಬೇಕು? ಒಳ್ಳೆ ಮನಸ್ಸಿಟ್ಕೊಬೇಕು. ದಾನ ಧರ್ಮಗಳು ಮಾಡೋ ಅಂಥ ಪ್ರಕ್ರಿಯೆಗಳು, ಒಳ್ಳೆ ಮನಸ್ಥಿತಿಗಳು ಇಟ್ಕೊಂಡ್ಲೇಬೇಕು. ನೋಡ್ರಿ, ಇದೇ ಅಷ್ಟಮ ಶನಿಕಾಟ ನಡೆಯುವಾಗ, ಇದೇ 7.5 ವರ್ಷ ಶನಿಕಾಟ ನಡೆಯುವಾಗನೇ ಎಷ್ಟೋ ಜನ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗಿದ್ದಾರೆ. ಎಷ್ಟೋ ಜನ ಗೌರ್ನಮೆಂಟ್ ಜಾಬ್ ಸಿಕ್ಕಿದ್ದಾವೆ ಇಂಥ ಟೈಮಲ್ಲೇ. ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳು, ಬಿಸ್ನೆಸ್ಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಒಳ್ಳೆ ಹೆಸರು, ನೇಮ್ ಆ್ಯಂಡ್ ಫೇಮು ಮಾಡಿದ್ದಾರೆ 7.5 ವರ್ಷ 7.5 ಶನಿಕಾಟ ನಡೆಯುವ ಸಂದರ್ಭದಲ್ಲಿ. ಈಗ ನಾನು ಉದಾಹರಣೆ ಹೇಳೋದಾದರೆ, 7.5 ವರ್ಷ ಶನಿಕಾಟ ನಡೆಯುವ ಸಂದರ್ಭದಲ್ಲೇ ನರೇಂದ್ರ ಮೋದಿಜಿಯವರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇದ್ದೀನಲ್ಲ.
ಎಷ್ಟು ಶಕ್ತಿ ತಾಕತ್ತಿದೆ ನೋಡಿ. ಅದನ್ನು ಹೇಳ್ತಿರೋದು, ನೀವು ಒಳ್ಳೆಯ ಕೆಲಸಗಳು ಮಾಡಿದರೆ, ಒಳ್ಳೆಯ ಕೆಲಸ, ಒಳ್ಳೆಯ ಧರ್ಮದ ಕೆಲಸಗಳು ಮಾಡಿದರೆ ಶನಿದೇವ ಟಾಪ್ ಲೆವೆಲಿಗೆ ಕರ್ಕೊಂಡೋಗಿ ಕೂರಿಸ್ತಾನೆ. ಅದೇ ಏನಾದರೂ ನೀವು ಮಾಡಬಾರ್ದು ಮಾಡಿದರೆ, ಅನ್ಯಾಯ, ಮೋಸ, ವಂಚನೆ, ಸುಳ್ಳು, ಇವನ್ನ ಇನ್ನೊಂದು ಮತ್ತೊಂದು ಕಪಟತನ, ಕನ್ನಿಂಗು, ಈ ರೀತಿ ಎಲ್ಲ ಇಟ್ಕೊಂಡು ಮಾಡಬಾರ್ದು ಮಾಡಿದರೆ ಖಂಡಿತವಾಗ್ಲೂ ಕನಸಿನಲ್ಲಿ ಶನಿದೇವ ಬಂದರೆ ಅದಕ್ಕೆ ನೀವು ಊಟ ಮಾಡಲಿಕ್ಕೆ ರೆಡಿ ಇರಬೇಕು. ಅಂದರೆ ನೀವು ಮಾಡಿದಿರ ಕರ್ಮ, ಆ ಕರ್ಮಕ್ಕೆ ತಕ್ಕಂತೆ ಫಲ ನಾನು ಕೊಟ್ಟೇ ಕೊಡ್ತೀನಿ ಅಂತಾನೆ ಶನಿದೇವ. ಅದಕ್ಕೆ ತಪ್ಪು ಮಾಡಲಿಲ್ಲ ಅಂತಂದರೆ, ನ್ಯಾಯದಿಂದ ಇದ್ದರೆ ಶನಿ ಗ್ರಹಕ್ಕೆ, ಶನಿದೇವನಿಗೆ ಎದುರ ಅಂತ ಅವಶ್ಯಕತೆ ಇಲ್ಲ. ಯಾವ ಮಂತ್ರನೂ ಬೇಡ, ಯಾವ ಪೂಜೆನೂ ಬೇಡ, ನೀವು ನ್ಯಾಯವಾಗಿದ್ದರೆ. ಅದೇ ಅಧರ್ಮ ಮಾರ್ಗದಲ್ಲಿ ಇದ್ದರೆ ಶನಿ ಅಂತೂ ಕರ್ಮದಾತ, ಖಂಡಿತವಾಗ್ಲೂ ಬಿಡಲ್ಲ. ನಮಸ್ಕಾರ.